ಶ್ರೀಮಾತ್ರೆ ನಮಃ. ಚೈತ್ರ ಶುಕ್ಲ ಅಷ್ಟಮಿಯ ದಿವಸ ದಶಮಹಾವಿದ್ಯೆಯರಲ್ಲಿ ಎರಡನೇ ಮಹಾವಿದ್ಯೆ ಆಗಿರುವಂತಹ ತಾರಾ ಭಗವತಿಯ ಜಯಂತಿ ಆಗಿರ್ತದೆ. ಸಾಮಾನ್ಯವಾಗಿ ತಾರಾ ಭಗವತಿಯ ರೂಪಕ್ಕೂ ಸ್ವರೂಪಕ್ಕೂ ಮತ್ತು ಮಹಾಕಾಲಿಯ ಸ್ವರೂಪಕ್ಕೂ ಬಹಳಷ್ಟು ಜನ ಗೊಂದಲವನ್ನು, ಅಂದರೆ ತಾರಾ ಭಗವತಿ ಕಾಲಿ ಎರಡೂ ಒಂದೇ ರೂಪದಲ್ಲೇ ಪ್ರಕಟವಾಗಿದ್ದಾರೆ ಅನ್ನುವಂತಹ ಒಂದು ಸಂದೇಹ, ಗೊಂದಲ ಇರ್ತವೆ. ಆದರೆ ತಾರಾ ಭಗವತಿಯ ಕೈಯಲ್ಲಿರ್ತಕ್ಕಂಥ ಆಯುಧಗಳು ಮತ್ತು ಮಹಾಕಾಲಿಯ ಕೈಯಲ್ಲಿರ್ತಕ್ಕಂಥ ಆಯುಧಗಳ ಬಗ್ಗೆಗಳಲ್ಲಿ ವ್ಯತ್ಯಾಸ ಬಹಳಷ್ಟು ಇದೆ. ತಾರಾ ಭಗವತಿ ಪಾನಪಾತ್ರೆಯನ್ನು ಹಿಡ್ಕೊಂಡಿರ್ತಾಳೆ ಮತ್ತು ಕೈಯಲ್ಲಿ ಒಂದು ಕತ್ತರಿಯನ್ನು ವಿಶೇಷವಾಗಿ ಹಿಡ್ಕೊಂಡಿರ್ತಾಳೆ. ನೀಲೋತ್ಪಲವನ್ನು ಹಿಡಿದಿರ್ತಾಳೆ, ಕತ್ತರಿಯನ್ನು ವಿಶೇಷವಾಗಿ ಹಿಡಿದಿರ್ತಾಳೆ. ಆ ಕತ್ತರಿ ಏನನ್ನ ಸೂಚಿಸ್ತದೆ ಅಂತಂದರೆ, ತಾರಾ ಭಗವತಿಯು ಸಂಸಾರದ ಬಂಧನದಿಂದ ನಮ್ಮನ್ನು ಕತ್ತರಿಸಿ ನಮ್ಮನ್ನು ಬೇರ್ಪಡಿಸ್ತಾಳೆ ಅನ್ನೋದು ಬಹಳ ಉದಾತ್ತವಾದಂಥ ರೂಪಕಲ್ಪನೆ. ಅದಕ್ಕಾಗಿ ಆಕೆ ಕೈಯಲ್ಲಿ ಕತ್ತರಿಯನ್ನು ಹಿಡ್ಕೊಂಡಿರ್ತಾಳೆ. ಮತ್ತು ಹೀಗಾಗಿಯೇ ಸಂಸಾರಸ್ಥರು, ಗೃಹಸ್ಥರು ಮನೆಯಲ್ಲಿ ಆಕೆಯ ಉಪಾಸನೆ ಮಾಡುವಾಗ ಬಹಳಷ್ಟು ಜಾಗ್ರತೆಯಿಂದ ಆಕೆಯ ಸನ್ನಿಧಾನವನ್ನು ಚಿಂತನೆ ಮಾಡಿ ಆಕೆಯ ಶಕ್ತಿಯನ್ನು ನಾವು ಆವಾಹನೆ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಆಕೆ ಸ್ಮಶಾನವಾಸಿಯಾಗಿರ್ತಾಳೆ, ರುಂಡಮಾಲೆಯನ್ನು ಧರಿಸಿರ್ತಾಳೆ, ಶವಾರೂಢರಾಗಿರ್ತಾಳೆ, ವ್ಯಾಘ್ರಾಜಿನವನ್ನು ಧರಿಸಿರ್ತಾಳೆ, ಸರ್ಪಭೂಷಿತಳಾಗಿರ್ತಾಳೆ ಮತ್ತು ಆಕೆ ಶವಾರೂಢರಾಗಿರ್ತಾಳೆ. ಈ ಥರದ ಒಂದು ರೂಪವನ್ನು ನಾವು ಮನೆಯಲ್ಲಿ ಚಿಂತನೆ ಮಾಡುವಾಗ ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕಾಗ. ಹಾಗಂದ ಮಾತ್ರಕ್ಕೆ ತಾರಾ ಭಗವತಿಯನ್ನು ನಾವು ಮನೆಯಲ್ಲಿ ಪೂಜೆ ಮಾಡಬಾರ್ದು ಅಂತಲ್ಲ. ಒಬ್ಬ ಸಮರ್ಥನಾದ ಗುರುವಿನ ಮಾರ್ಗದರ್ಶನವನ್ನು ಪಡೆದು ನಿಷ್ಕಾಮವಾಗಿ ತಾರಾ ಭಗವತಿಯನ್ನು ಪೂಜೆ ಮಾಡಿದಾಗ ಮಾತ್ರ ಸಂಸಾರಸ್ಥರಿಗೆ, ಗೃಹಸ್ಥರಿಗೆ ಒಳ್ಳೆಯದಾಗ್ತದೆ. ಸನ್ಯಾಸಿಗಳು ಮತ್ತು ತಾಂತ್ರಿಕರು, ವಾಮ ಮಾರ್ಗಿಗಳು, ಅಘೋರಿಗಳು ಇತ್ಯಾದಿ ಬಹಳಷ್ಟು ಜನ ತಮ್ಮ ತಮ್ಮ ಉದ್ದೇಶಗಳಿಗಾಗಿ ತಾರಾ ಭಗವತಿಯನ್ನು ಪೂಜೆ ಮಾಡ್ತಾರೆ. ಆಕೆ ಬಹಳ ಉಗ್ರ ಸ್ವರೂಪದ ದೇವತೆ ಆಗಿರ್ತಾಳೆ. ಬರೀ ಹಿಂದೂಗಳಷ್ಟೇ ಅಲ್ಲ, ಬೌದ್ಧರು ಸಹ ತಾರಾ ಭಗವತಿಯ ಪೂಜೆಯನ್ನು ಮಾಡ್ತಾರೆ. ಮುಖ್ಯವಾಗಿ ತಾರಾ ಭಗವತಿಯನ್ನು ಉಗ್ರ ತಾರಾ, ಏಕಜಟ ಮತ್ತು ನೀಳ ಸರಸ್ವತಿ ಅನ್ನುವಂಥ 3 ರೂಪಗಳಲ್ಲಿ ಪೂಜೆ ಮಾಡುವಂಥ ಪರಿಪಾಠವಿದೆ. ನೀಳ ಸರಸ್ವತಿಯ ಪೂಜೆಯನ್ನು ಯಾರು ಬೇಕಾದರೂ ಮಾಡಬಹುದು. ನೀಳ ಸರಸ್ವತಿಯ ಮಂತ್ರವನ್ನು ಮತ್ತು ಯೋನಿ ಮುದ್ರೆಯನ್ನು ಹೇಗೆ ಮಾಡಬೇಕು ಆಕೆಯ ಪ್ರೀತ್ಯರ್ಥವಾಗಿ ಅನ್ನೋದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ಇವತ್ತು ಅಥವಾ ನಾಳೆ ಇನ್ನೊಂದು ವಿಡಿಯೋದಲ್ಲಿ ತಮ್ಮ ಮುಂದಿಗೆ ಹಂಚಿಕೊಳ್ತೇನೆ. ನೀಳ ಸರಸ್ವತಿಯ ಪೂಜೆಯನ್ನು ತಾರಾ ಭಗವತಿಯ ಪ್ರೀತಿಗಾಗಿ ಯಾರಾದರೂ ಮಾಡಬಹುದು. ಮತ್ತು ನೀಳ ಸರಸ್ವತಿಯ ಸ್ತೋತ್ರವನ್ನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ, ಶತ್ರು ಪರಾಜಯಕ್ಕಾಗಿ, ಸಂಕಷ್ಟಗಳಿಂದ ನಾವು ಪಾರಾಗಲಿಕ್ಕಾಗಿ ತಾರಾ ಭಗವತಿಯ ಸಂಪೂರ್ಣವಾದ ಅನುಗ್ರಹ ಪಡೆಯುವುದಕ್ಕೆ ಅದನ್ನು ಯಾವುದೇ ಅಭ್ಯಂತರವಿಲ್ಲದೆ ಯಾರಾದರೂ ಜಪ ಮಾಡಬಹುದು. ಆದರೆ ತಾರಾ ಭಗವತಿಯ ಇನ್ನಿತರ ಸ್ವರೂಪಗಳ ಬಗ್ಗೆ ಪೂಜೆ ಮಾಡುವಾಗ, ಜಪ ಪಾರಾಯಣ ಮಾಡುವಾಗ ಸಾಕಷ್ಟು ಜಾಗ್ರತೆಯಿಂದ ಮಾಡಬೇಕಾಗ್ತದೆ. ಯಾಕಂದರೆ ಆಕೆ ಒಂದು ಸಿಡಿಲಿನಷ್ಟು ಶಕ್ತಿ ಉಳ್ಳ ದೇವತೆ. ಆಕೆಯ ಶಕ್ತಿಯನ್ನು ನಾವು ಆವಾಹನೆ ಮಾಡುವಾಗ ಅದನ್ನು ಧಾರಣ ಮಾಡುವಂಥ ಒಂದು ಶಕ್ತಿ ನಮ್ಮಲ್ಲಿ ಸಾಧನೆಯ ಮಾರ್ಗದಿಂದ ಮಾತ್ರ ಪಡೆದುಕೊಳ್ಳಬಹುದಾಗಿರೋದ್ರಿಂದ ನಮ್ಮ ಮೈಯಲ್ಲಿ ಆ ಧಾರಣ ಶಕ್ತಿ ಇಲ್ಲದೆ ನಾವು ಆ ಶಕ್ತಿಯನ್ನು ಆವಾಹನೆ ಮಾಡಿದಾಗ ಸಾಕಷ್ಟು ತೊಂದರೆಗಳಿಗೆ ನಾವು ಈಡಾಗಬೇಕಾಗಿರ್ತದೆ. ಆದ್ದರಿಂದ ಆಕೆಯ ಎಲ್ಲೋ ಪ್ರಕಟಿತವಾದಂಥ ಪುಸ್ತಕಗಳಿಂದ, ಯೂಟ್ಯೂಬ್ಗಳಿಂದ ಆಕೆಯ ಸಾಧನೆಯ ವಿದ್ಯೆಯ ಹಾದಿಯನ್ನು ಅಥವಾ ಮಂತ್ರವನ್ನು ನಾವು ಕಲಿತುಕೊಂಡು ಪಠಣೆ ಮಾಡಬಾರದು. ಆದರೆ ತಾರಾ ಭಗವತಿಯ ನಾಮಸ್ಮರಣೆಯನ್ನು ಯಾವಾಗ ಬೇಕಾದರೂ ನಾವು ಮಾಡಬಹುದು. ನಾವು ಯಾವುದೇ ಸಂಕಷ್ಟಗಳಿಂದ ಇದ್ದಾಗ, ಶತ್ರುಗಳ ಕಾಟ ಇದ್ದಾಗ, ಯಾವುದೋ ಒಂದು ಮಹತ್ತರವಾದಂಥ ಒಂದು ಕಷ್ಟಕಾಲ ನಮ್ಮಲ್ಲಿ ಬಂದಿದೆ ಅಂದಾಗ ನಾವು ತಾರಾ ಭಗವತಿಯನ್ನು ವಿಶೇಷವಾಗಿ ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕು. ತಾರಾ ಅನ್ನುವ ಅರ್ಥವೇ ಆಕೆ ಕಷ್ಟದಿಂದ ಪಾರು ಮಾಡುವವಳು ಅನ್ನೋ ಒಂದು ತಾರಿಣಿ ಅಂತೆ. ಅಂದರೆ ಆ ಒಂದು ಕಷ್ಟದಿಂದ ನಮ್ಮನ್ನು ತಾರಣೆ ಮಾಡುವಂಥವಳು, ನಮ್ಮನ್ನು ಪಾರುಗಾಣಿಸುವಂಥವಳು ಅನ್ನೋ ಒಂದು ಅರ್ಥ ಇರೋದರಿಂದ ಸಂಕಷ್ಟಗಳಲ್ಲಿ ಅಲ್ಲದೆ ನಿತ್ಯವೂ ಪ್ರಾತಃ ಕಾಲದಲ್ಲಿ ತಾರಾ ಭಗವತಿಯನ್ನು ಮನಸಾರ ಸ್ಮರಣೆ ಮಾಡಿ ಆಕೆಯ ಹೆಸರನ್ನು ನಾವು ತೆಗೆದುಕೊಂಡು ಆಕೆಯ ಹೆಸರಿನ ನಾಮಸ್ಮರಣೆ ಮಾಡಬಹುದು ವಿನಃ ಆಕೆಯ ಪೂಜೆ, ಯಾಕಂದರೆ ವಿಶೇಷವಾದ ವಾಮ ಮಾರ್ಗಗಳಿಂದ ಆಕೆ ಪ್ರೀತಳಾಗೋದ್ರಿಂದ ಆಕೆಯ ಪೂಜೆ ಮಾಡುವಾಗ ಸಮರ್ಥವಾದ ಗುರುವಿನ ಮಾರ್ಗದರ್ಶನದಲ್ಲಿ ಮಾತ್ರ ಮಾಡಬೇಕು. ಅದು ಬಿಟ್ಟು ತಾರಾ ಭಗವತಿಯ ನಾಮಸ್ಮರಣೆ ಆಗಲಿ ಅಥವಾ ನೀಳ ಸರಸ್ವತಿಯ
ಜಪ ಅನುಷ್ಠಾನ ಮಾಡುವುದಕ್ಕಾಗಿ ಯಾವುದೇ ಅಭ್ಯಂತರ ಇರುವುದಿಲ್ಲ. ಯಾರು ಬೇಕಾದರೂ ನೀವು ನಿಮ್ಮ ಮನೆಗಳಲ್ಲಿ ಮಾಡಬಹುದು. ನೀಳ ಸರಸ್ವತಿಯ ಜಪವು ಜನಪ್ರಿಯವಾಗಿ ಎಲ್ಲರೂ ವಿದ್ಯೆಗಾಗಿ ಮತ್ತು ಶತ್ರು ಪರಾಜಯಕ್ಕಾಗಿ ಪಾರಾಯಣ ಮಾಡ್ತಾರೆ. ಅದನ್ನು ಹಂಚ್ಕೊಳ್ತೀನಿ. ಅದಕ್ಕೆ ಯಾವುದೇ ಒಂದು ನಿಬಂಧನೆಗಳು ನಿರ್ಬಂಧಗಳು ಅವೇನಿರುವುದಿಲ್ಲ. ತಾರಾ ಭಗವತಿಯ 3 ರೂಪಗಳ ಬಗ್ಗೆ ಹೇಳಿದೆ. ಅದಲ್ಲದೆ ಇನ್ನೂ 21 ರೂಪಗಳಲ್ಲಿಯೂ ಸಹ ತಾರಾ ಭಗವತಿಯನ್ನು ಪೂಜೆ ಮಾಡ್ತಾರೆ. ವಿಶೇಷವಾದಂಥ ಒಂದೊಂದು ರೂಪಕ್ಕೆ ಒಂದೊಂದು ಪೂಜಾ ವಿಧಾನ ಇದೆ. ಅದರ ಬಗ್ಗೆ ಈ ರೀತಿಯ ಮಾಧ್ಯಮಗಳಿಂದ ಹಂಚಿಕೊಳ್ಳೋದಕ್ಕಾಗೋದಿಲ್ಲ. ಆದರೆ ತಾರಾ ಭಗವತಿಯನ್ನು ಆಕೆಯ ಜಯಂತಿಯ ದಿವಸ ಆಕೆಯ ದಿವ್ಯಮಂಗಲ ರೂಪವನ್ನು ನಾವು ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಾ ಕೇವಲ ತಾರಾ ಅಂತ ಅಥವಾ ತಾರಿಣಿ, ತಾರಾತಾರಿಣಿ ಈ ರೀತಿ ಆಕೆಯ ಹೆಸರುಗಳನ್ನು ಹೇಳೋದರಿಂದ ಆಕೆ ನಮ್ಮನ್ನು ಸಂಕಷ್ಟಗಳಿಂದ ಪಾರು ಮಾಡ್ತಾಳೆ ಅಂತ ಮನಸಾರೆ ನಂಬಿ ಆಕೆಯ ದಿವ್ಯಮಂಗಲ ರೂಪವನ್ನು ನಾವು ಚಿಂತನೆ ಮಾಡಿ ಆಕೆಗೆ ಮನಸಾರೆ ನಮಸ್ಕಾರ ಮಾಡೋದರಿಂದ ನಮ್ಮೆಲ್ಲರ ಕಷ್ಟಗಳಿಂದ ಆಕೆ ನಮ್ಮನ್ನು ಪಾರುಗಾಣಿಸಿ ಅಂತ್ಯದಲ್ಲಿ ಮೋಕ್ಷವನ್ನು ಸಹ ದಯಪಾಲಿಸ್ತಾಳೆ ಅಂಥೇಳಿ ಅನನ್ಯ ನಂಬಿಕೆ ಇಟ್ಟು ಆಕೆ ಸ್ಮರಣೆ ಮಾಡೋಣ. ತಾರಾಯೈ ನಮಃ. ಶ್ರೀಮಾತ್ರೇ ನಮಃ.